ಇನ್ನು ಭಾರತದ ಮೇಲಿನ ದಾಳಿ ವಿಚಾರವಾಗಿ ಪಾಕಿಸ್ತಾನ ಬೆಳಗ್ಗಿನಿಂದಲೂ ಕೂಡ ಒಂದಾದ ನಂತರ ಒಂದು ಸುಳ್ಳನ್ನ ಹೇಳ್ಕೊಂಡೇ ಬಂದಿದೆ. ಅದು ಏನು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಭಾರತದ ಮಿಗ್ ವಿಮಾನ ಹೊಡೆದು ಉರುಳಿಸಿದ್ದೀವಿ ಅಂತ ಹಳೆಯ ಫೋಟೋವೊಂದನ್ನ ರಿಲೀಸ್ ಮಾಡಿತ್ತು. ಅಂದ್ರೆ ಯಾವತ್ತೋ ಹೊಡೆದು ಉರುಳಿಸಿದಂಥ ವಿಮಾನವನ್ನ ತೋರಿಸಿ ಇದು ಭಾರತದ ವಿಮಾನ ಅಂತ ಹೇಳಿತ್ತು. 2018ರಲ್ಲಿ ಒಡಿಶಾದಲ್ಲಿ ಪತನವಾಗಿದ್ದಂಥ ಫೋಟೋ ಮತ್ತು ವಿಡಿಯೋ ರಿಲೀಸ್ ಮಾಡಿತ್ತು. ಅದು ಪಾಕಿಸ್ತಾನದ ಎರಡನೇ ಸುಳ್ಳು ಇವತ್ತು ಹೇಳಿದಂಥದ್ದು. ಬುಡ್ಗಾಮ್ನಲ್ಲಿ ಬಿದ್ದ ವಿಮಾನ ಅಂತ 2016ರ ಜೋಧ್ಪುರದ ಅವಶೇಷವನ್ನ ತೋರಿಸಿತ್ತು. ಅಂದ್ರೆ ಇವತ್ತು ಬಿದ್ದಂತಹ ವಿಮಾನ ಭಾರತದ ವಿಮಾನ ಅಂತ 2016ರ ಒಂದು ವಿಮಾನದ ಅವಶೇಷವನ್ನ ತೋರಿಸಿತ್ತು. 2016ರಲ್ಲಿ ರಾಜಸ್ಥಾನದಲ್ಲಿ ಪತನವಾಗಿದ್ದ ಮಿಗ್ ಫೈಟರ್ ವಿಡಿಯೋ ಕೂಡ ಪಾಕಿಸ್ತಾನ ಬಿಡುಗಡೆ ಮಾಡಿದ್ದು ಅದರ 4ನೇ ಸುಳ್ಳು. ಮಿಗ್ ವಿಮಾನವನ್ನ ಹೊಡೆದು ಉರುಳಿಸಿದ್ದೀವಿ ಅಂತ ಸೂರ್ಯ ಕಿರಣ್ ವಿಡಿಯೋವನ್ನ ಪೋಸ್ಟ್ ಮಾಡಿತ್ತು. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾ ಇತ್ತು ಪಾಕಿಸ್ತಾನ. ಬೆಳಗ್ಗಿನಿಂದಲೂ ಕೂಡ ಒಂದು ಹೇಳಿಕೆ ಮತ್ತೊಂದು ಹೇಳಿಕೆ ಯಾವುದೇ ರೀತಿಯಲ್ಲೂ ಕೂಡ ಸಾಮ್ಯತೆ ಇರಲಿಲ್ಲ. ಬೆಳಗ್ಗಿನಿಂದಲೂ ಕೂಡ ಪಾಕಿಸ್ತಾನ ಯಾವುದೇ ಒಂದು ಸತ್ಯಾಂಶವನ್ನ ಬಹಿರಂಗಪಡಿಸಿಲ್ಲ. ಅಂದ್ರೆ ಸಾಕಷ್ಟು ಸುಳ್ಳುಗಳನ್ನ ಹೇಳಿ ಎಲ್ಲೋ ಒಂದು ಕಡೆ ಭಾರತೀಯರ ಹಾಗೂ ಭಾರತೀಯ ಸೇನೆ ಆಗಿರ್ಬೋದು ಅಥವಾ ಪಾಕಿಸ್ತಾನದ ಜನತೆ ಆಗಿರ್ಬೋದು ಇವರೆಲ್ಲರನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಪಾಕಿಸ್ತಾನ ಮಾಡ್ಕೊಂಡೇ ಬಂದಿದೆ ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ಒಂದಷ್ಟು 4-5 ಪ್ರಮುಖ ಸುಳ್ಳುಗಳನ್ನ ಹೇಳುತ್ತೆ. ಅಂದ್ರೆ 2016ರಲ್ಲಿ ರಾಜಸ್ಥಾನದಲ್ಲಿ ಪತನವಾಗಿದ್ದಂತ ಮಿಗ್ ಫೈಟರ್ ವಿಡಿಯೋ ಬಿಡುಗಡೆ ಮಾಡಿ ಇವತ್ತು ನಡೆದಂತ ದಾಳಿಯಲ್ಲಿ ನಾವು ಭಾರತದ ವಾಯುಸೇನೆಯ ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸಿದ್ದೀವಿ ಅನ್ನೋ ರೀತಿ ಟ್ಯಾಲಿ ಆಗುವಂತ ಒಂದು ಸುಳ್ಳು ಹೇಳುತ್ತೆ. ಮಿಗ್ ವಿಮಾನ ಹೊಡೆದು ಉರುಳಿಸಿದ್ದೀವಿ ಅಂತ ಸೂರ್ಯ ಕಿರಣ್ ವಿಡಿಯೋ ಪೋಸ್ಟ್ ಮಾಡಿತ್ತು. ಮಿಗ್ ವಿಮಾನ ಯಾವುದು, ಸೂರ್ಯ ಕಿರಣ್ ವಿಮಾನ ಯಾವುದು ಅನ್ನುವಂಥ ಒಂದು ಡಿಫ್ರೆನ್ಶಿಯೇಟ್ ಮಾಡುವಂಥ ಒಂದು ಅರ್ಹತೆ ಭಾರತಕ್ಕಿದೆ. ಇನ್ನು ಭಾರತ ಮಿಗ್ ವಿಮಾನ ಹೊಡೆದು ಉರುಳಿಸಿದ್ದೀವಿ ಅಂತ ಹಳೆಯ ಯಾವುದೋ ಒಂದು ಫೋಟೋ ರಿಲೀಸ್ ಮಾಡಿತ್ತು. ಆ ಫೋಟೋವನ್ನ ಅದರ ಪೂರ್ವಾಪರ ಏನು ಅನ್ನೋದನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ 2016ರಲ್ಲಿ ಒಡಿಶಾದಲ್ಲಿ ಪತನವಾಗಿದ್ದಂಥ ಒಂದು ವಿಮಾನದ ಫೋಟೋ ಮತ್ತು ವಿಡಿಯೋ ಅದು ಅನ್ನೋದು. ಆ ವಿಡಿಯೋ ಕೂಡ ರಿಲೀಸ್ ಮಾಡುತ್ತೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸುಳ್ಳುಗಳನ್ನ ಹೇಳಿ ಜನರ ಹಾದಿಯನ್ನ ತಪ್ಪಿಸುವಂತ ಪ್ರಯತ್ನ, ಇಡೀ ಬೇರೆ ರಾಷ್ಟ್ರಗಳ ಹಾದಿ ತಪ್ಪಿಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿಕೊಂಡೇ ಬರ್ತಾ ಇದೆ.